ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ಹಿಂದೆ ಏನು ಪ್ರೊಫೈಲ್ ನೋಡುತ್ತಾ ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಸುನೀತಾ ಅಂತೇಳಿ ಒಬ್ರು ಶೇರ್ ಮಾಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ ಕೂಡ ಇಷ್ಟ ಆಗುತ್ತೆ. ನೋಡಿ, ಪ್ರೊಫೈಲ್ ಏನಾದ್ರು ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಇವಳ ಹೆಸರು ಸುನೀತಾ, ವಯಸ್ಸು 36 ವರ್ಷ, ವಸತಿ ಇರೋದು ಬೆಂಗಳೂರು. ಪ್ರಸ್ತುತ ಕೆಲಸ ಹೀಗಿದೆ, ಸ್ವಂತ ಬ್ಯೂಟಿ ಪಾರ್ಲರ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಸಮಸ್ಯೆ ಹೀಗಿದೆ, ಒಬ್ಬ ಗಂಡ ಇಲ್ಲ ಅಂದ್ರೆ ಸಮಾಜ ಏನೇನೋ ಅನ್ಕೊಂತಾರೆ. ಅದಕ್ಕೆ ನಿಯತ್ತಾಗಿ ಜೊತೆಗೆ ಇರುವಂತ ಒಬ್ಬ ವ್ಯಕ್ತಿಯನ್ನ ಕೂಡ ನಾನು ಸರ್ಚ್ ಮಾಡ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ ಅದರ ಜೊತೆಲಿ ನನ್ನ ಒಂದು ಆಸೆ ಕೂಡ ಹೇಗಿದೆ, ಒದ್ದೆ ಆಗಿರುವ ಒಂದು ಚಪಾತಿಗೆ ದಿನಾಲೂ ಸುಖ ಕೊಟ್ಟು ಚೆನ್ನಾಗಿ ಇಟ್ಟುಕೊಳ್ಳುವಂತ ಒಬ್ಬ ಪರ್ಸನ್ ಯಾರಾದ್ರೂ ಇದ್ರೆ ಖಂಡಿತವಾಗ್ಲೂ ಅವರ ಜೊತೆಗೆ ನಾನು ಜೀವನ ಕೂಡ ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಇದಿಷ್ಟು ತನ್ನ ಒಂದು ಜೀವನದಲ್ಲಿ ಗಂಡ ಇಲ್ಲದೆ ಆಗಿರುವಂತ ಒಂದು ಸಮಸ್ಯೆ ಹೀಗಿದೆ. ಸೊ ಇದರ ಒಂದು ಬೇಸಿಕ್ ಒಂದು ಬಯೋಡೇಟಾ ಕೂಡ ಹೀಗಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಕಾರ್ಸ್ 24 ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2023 ಒಂದು ಮಾಡೆಲ್ ಕಾರ್, MG ಹೆಕ್ಟರ್ ಪ್ಲಸ್ ಶಾಪ್ ಪ್ರೋ 1.5 ಲೀಟರ್ ಒಂದು ಟರ್ಬೋ ಇಂಜಿನ್ ಹೊಂದಿರುವಂತ 7 ಸ್ಟಾರ್ ಒಂದು ಕಾರ್ ಕೂಡ ಇದೆ. ಸೊ ಆ ಒಂದು ಕಾರ್ ಸೆಲ್ಲರ್ನ ಒಂದು ಕಂಪ್ಲೀಟ್ ಆಗಿರುವಂತ ಒಂದು ರಿವ್ಯೂ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಬನ್ನಿ, ಬಿಫೋರ್ ಒಂದು ಕಾರ್ನ ಬಗ್ಗೆ ಕೂಡ ಹೇಳೋಕ್ಕಿಂತ ಮುಂಚೆ ತನ್ನ ಒಂದು ಜೀವನದಲ್ಲಿ ಆಗಿರುವಂತ ಒಂದು ಸಮಸ್ಯೆ ಕೂಡ ಹೇಳ್ಕೊಂಡಿದ್ದಾಳೆ. ಮನೆಯಲ್ಲಿ ಯಜಮಾನ ಇಲ್ಲದಾಗ ಇಲ್ಲ ಅಂದಾಗ ಆಲ್ಮೋಸ್ಟ್ ಒಂಟಿ ಒಂದು ಮಹಿಳೆಗೆ ತುಂಬಾನೇ ಒಂದು ಕಷ್ಟ ಕೂಡ ಆಗುತ್ತೆ ಅಂತೇಳಿ ಆ ಒಂದು ಸಂದರ್ಭದ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡ ಫ್ಯಾಕ್ಟ್ರಿ ಕೆಲಸ ಮಾಡುತ್ತಿರುವಾಗ ತೀರಿಕೊಂಡ. ಅದಕ್ಕೆ ಸ್ವಲ್ಪ ಹಣ ಕೂಡ ಸಿಕ್ತು. ಯಾಕಂದ್ರೆ ಅವ್ರದ್ದು ಆಲ್ಮೋಸ್ಟ್ ESI ಮತ್ತೆ PF ಕೂಡ ಕಟ್ ಆಗ್ತಿತ್ತು. ಸೊ ವರ್ಕಿಂಗ್ ಟೈಮಲ್ಲಿ ಅವರು ಡೆತ್ ಆಗಿದ್ದಕ್ಕೆ ಸ್ವಲ್ಪ ಕಾಂಪನ್ಸೇಷನ್ ಅವರಿಗೆ ಹಣ ಕೂಡ ಸಿಕ್ಕಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಅದೇ ಒಂದು ಹಣದಿಂದ ನಾನು ಆಲ್ಮೋಸ್ಟ್ ಸ್ವಲ್ಪ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದೆ, ಜೊತೆಗೆ ಮನೆ ಕೂಡ ಕಟ್ಕೊಂಡೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಜನರು ಅಲ್ಲೇ ಬೇಕಾದವರ ಒಂದು ಜೊತೆ ಎಲ್ಲ ಒಂದು ಸುಖ ಕೂಡ ಕಾಣುತ್ತಾಳೆ ಅಂತೇಳಿ ಏನೇನೋ ಒಂದು ಮಾತಾಡ್ತಿದ್ರು. ಸೊ ಹಾಗಾಗಿ ಅವೆಲ್ಲ ಕಷ್ಟ ಕೂಡ ನಾನು ನೋಡೋಕೆ ಸಾಧ್ಯ ಆಗಲ್ಲ ಅಂತೇಳಿ ಒಬ್ಬರನ್ನು ಹುಡುಕ್ತಿದ್ದಾರೆ. ಅದಕ್ಕೆ ಸ್ವಂತ ಮನೆ ಇದೆ, ಯಾರಾದರೂ ನನ್ನ ಒಂದು ಬಾಳಿಗೆ ಜೀವನ ಕೊಡುವಂತ ಗಂಡು ಇದ್ರೆ ನನಗೆ ಕರೆ ಮಾಡಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ನನಗೆ ಹೀಗೆ ಸುಖ ಕೊಟ್ಟು ನೋಡಿಕೊಳ್ಳುವಂತ ವ್ಯಕ್ತಿ ಸಿಕ್ಕರೆ ಅವರ ಜೊತೆ ಜೀವನ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಬರುವಂತ ಗಂಡು ಆಲ್ಮೋಸ್ಟ್ ನನ್ನ ಬಿಸ್ನೆಸ್ಗೆ ಸಪೋರ್ಟ್ ಮಾಡುವಂತ ಗಂಡು ಆಗಿರ್ಬೇಕು. ಜೊತೆಗೆ ನನಗೆ ಆಲ್ಮೋಸ್ಟ್ ಬಯಕೆ ಆದ್ರೆ ಸಾಕು, ಕನಿಷ್ಠ 20 ನಿಮಿಷ ಆದ್ರೂ ಕೂಡ ಬಿಡುವು ಇಲ್ಲದೆ ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಮೋಸ ಮಾಡ್ತೇನೆ ಅಂದ್ರೆ ದಯವಿಟ್ಟು ಯಾರು ಕೂಡ ಹತ್ತಕ್ಕೆ ಬರಬೇಡಿ. ಯಾಕಂದ್ರೆ ಪ್ರೆಸೆಂಟ್ ನಾನು ಅನುಭವಿಸುತ್ತಿರುವ ಒಂದು ಕಷ್ಟನೇ ಸಾಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ ನನ್ನ ಪ್ರೀತಿಯಿಂದ ನೋಡಿಕೊಂಡು ಹೋಗುವಂತ ಮುದುಕ ಸಿಕ್ಕರು ಕೂಡ ನನಗೆ ತುಂಬಾನೇ ಒಂದು ಖುಷಿ ಕೂಡ ಆಗುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಇದಿಷ್ಟು ತನ್ನ ಒಂದು ಜೀವನದಲ್ಲಿ ಒಬ್ಬ ಪರ್ಸನ್ ಯಾವ ರೀತಿಯಾಗಿ ಬೇಕಂತೇಳಿ ಅದರ ಒಂದು ಗುಣದ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ ಕಾರ್ನ ಬಗ್ಗೆ ಕೂಡ ನೋಡಿಕೋದ್ರೆ ಅದು 2023 ಒಂದು ಮಾಡೆಲ್ ಕಾರ್ ಆಗಿರುತ್ತೆ. ಸ್ಮಾರ್ಟ್ ಕನೆಕ್ಟಿವಿಟಿ ಇದೆ, ಮತ್ತೆ ಆಪಲ್ ಒಂದು ಕಾರ್ ಕೂಡ ಇದೆ, ಮತ್ತೆ ಆಂಡ್ರಾಯ್ಡ್ ಆಟೋ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಬೋತ್ ಒಂದು ಮೊಬೈಲ್ಗೂ ಕೂಡ ಸಪೋರ್ಟ್ ಕೂಡ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಎಸ್ ಎ ಗುಡ್ ನ್ಯೂ ಕಾರ್ ಅಂತ ಹೇಳ್ಬೋದು, 3 year ಓಲ್ಡ್ ಕಾರ್ ಅಂತೇಳಿ ಫೀಲ್ ಕೂಡ ಆಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ 360 ಒಂದು ಕ್ಯಾಮ್ರಾ ಕೂಡ ಇದೆ, ಮತ್ತೆ ಇಂಟೆಲಿಜೆಂಟ್ ಇದೆ, ಮತ್ತೆ ಸ್ಮಾರ್ಟ್ ಒಂದು ಡಿವೈಸ್ ಕನೆಕ್ಟಿವ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. 18 ಇಂಚಸ್ ಒಂದು ಆಲಿ ವೀಲ್ಸ್ ಕೂಡ ಇದೆ, ಮತ್ತೆ ವೆಂಟಿಲೇಟರ್ ಒಂದು ಸೀಟ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಆ ಒಂದು ಸೀಟಲ್ಲಿ ನಮಗೆ ಯಾವ ರೀತಿಯಾಗಿ ಒಂದು ಕಂಫರ್ಟಬಲ್ ಬೇಕೋ ಆ ರೀತಿಯಾಗಿ ಮಾಡ್ಕೋಬಹುದು. ಇದರ ಪ್ರೈಸ್ ಬಂದ್ಬಿಟ್ಟು 15,71,000 ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. ಹಾಗೇನೆ ಸ್ನೇಹಿತರೆ, ಕಾರ್ನ ಓವರ್ ವ್ಯೂ ಬಂದ್ಬಿಟ್ಟು 2023 ಒಂದು ಜನವರಿಯಲ್ಲಿ ಇದನ್ನ ಪರ್ಚೇಸ್ ಕೂಡ ಮಾಡಿರ್ತಾರೆ. ಹಾಗೇನೆ ಫ್ಯೂಲ್ ಟೈಪ್ ನೋಡಿಕೋದ್ರೆ ಪೆಟ್ರೋಲ್ ಆಗಿರುತ್ತೆ. ಕಿಲೋಮೀಟರ್ ನೋಡಿಕೋದ್ರೆ 88,000 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಇದೆ. ಇಂಜಿನ್ ಕ್ಯಾಪಬಿಲಿಟಿ ನೋಡಿಕೋದ್ರೆ 1451 cc ಇದೆ. ನಂಬರ್ ಆಫ್ ಓನರ್ ನೋಡಿಕೋದ್ರೆ ಫಸ್ಟ್ ಓನರ್ ಕೂಡ ಆಗಿರ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ಮೇಕ್ಸ್ ಇಯರ್ ಬಂದ್ಬಿಟ್ಟು ಜನವರಿ ಆಲ್ಮೋಸ್ಟ್ 2023, ಮತ್ತೆ ಇದು MH ಪಾಸಿಂಗ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ.
ಇನ್ಶೂರೆನ್ಸ್ ಇನ್ನೂ ಕೂಡ ಕಂಟಿನ್ಯೂ ರನ್ನಿಂಗ್ ಇದೆ, ಅದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ರಿವ್ಯೂ ಮತ್ತು ಡ್ಯಾಶ್ ಬೋರ್ಡ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಒಳಗಡೆ ರೀತಿಯ ಫೋಟೋ ಕೂಡ ಹಾಕಿರ್ತಾರೆ. ಫ್ರೆಂಡ್ಸ್ ನೋಡಿ, ಯಾರಿಗಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.